ಐ ಪ್ರೌಡ್ ಟು ಸೇ ಐ ಆಮ್ ಸೆಕ್ಸ್ ವರ್ಕರ್. ರಿಯಲಿ ಏನಂದರೆ ಸೆಕ್ಸ್ ವರ್ಕ್ ಅಂದರೆ ಯಾಕೆ ನಮ್ಮನ್ನು ಸೆಕ್ಸ್ ವರ್ಕ್ ಮಾಡಿದ್ರೆ ಯಾಕೆ ಒಂಥರ ನೋಡ್ತಾರೆ ಜನ, ಅದು ನನ್ನ ವೃತ್ತಿ. ನಾನು ದಿನ 1200 ಅಷ್ಟೇ ಮಾಡ್ತಿದ್ದೆ. ಇಂಜಿನಿಯರ್ ಯಾವ ಥರ ಅವ್ರ ಮೈಂಡ್ ಉಪಯೋಗಿಸಿ ಕೆಲಸ ಮಾಡ್ತಾರೋ ನಾವು ನಮ್ಮ ದೇಹನ ಉಪಯೋಗಿಸ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ಯಾಕೆ ಸೆಕ್ಸ್ ವರ್ಕ್ನ ಎಲ್ಲರೂ ತಪ್ಪು ಅಂತ ಅನ್ಕೋಬೇಕು? ನಮ್ಮದು ಒಂದು ವೃತ್ತಿ ಅಲ್ವಾ. ನಾವು ಲೈಂಗಿಕ ಕಾರ್ಮಿಕರು ಅಂತ ಹೇಳೋದಕ್ಕೆ ನಾನು ತುಂಬ ಗರ್ವನೇ ಪಡ್ತೀನಿ. ಒಳಗಡೆಯಿಂದ ದೊಡ್ಡ ಕರಳು ಇರುತ್ತಲ್ವಾ, ಅಲ್ಲಿಂದ ಸರ್ಜರಿ ಮಾಡ್ತಾರೆ. ಈ ಕಮ್ಯುನಿಟಿಯಲ್ಲಿ ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದರೆ ಇಲ್ಲ ಭಿಕ್ಷೆ ಬಿಡಬೇಕು, ಇಲ್ಲ ಸೆಕ್ಸ್ ವರ್ಕ್ ಮಾಡಬೇಕು. SRS, ಮಿನಿ SRS, ನಾರ್ಮಲ್ ಸರ್ಜರಿ, ಡೆಲ್ಲಿಯಲ್ಲಿ ಒಂಥರ ಸರ್ಜರಿಗಳು ಮಾಡ್ತಾರೆ. ಪೀಪಲ್ ನೋಡ್ತೀರಾ, ಹೌದು. ನಿಮ್ಮ ಥರದ್ದೇ ಮೆಂಟಾಲಿಟಿ ಇರೋರು. ಫಸ್ಟ್ ಟೈಮ್ ಅವ್ರನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಫಸ್ಟ್ ಟೈಮ್ ನನಗೆ ಅವನ್ನೆಲ್ಲ ನೋಡಿದಾಗ ಭಯ ಅನ್ನಿಸ್ತು. ಯಾಕೆ ಭಯ ಅನ್ನಿಸ್ತು? ಯಾಕಂದರೆ ನಾವು ಯಾವತ್ತೂ ನೋಡದೇ ಇರೋವಂಥ ಒಂದು ಸಮುದಾಯ, ನಾವು ಅದೇ ಸಮುದಾಯ ಆಗಿರ್ಬೋದು. ಫಸ್ಟ್ ಟೈಮ್ ಎಲ್ಲರಿಗೂ ಭಯ ಆಗುತ್ತೆ, ಭಯ ಅನ್ನೋದಿರುತ್ತೆ. ಯಾಕಂದರೆ ನಾವೊಂದು ಫೀಲ್ಡಲ್ಲಿ, ನಾವೊಂದು ಪಬ್ಲಿಕಲ್ಲಿ ಇರ್ತೀವಿ, ನಾವೇ ಒಂದು ಜನ್ರೇಷನಲ್ಲಿ ಇರ್ತೀವಿ. ಅಲ್ಲಿಗೆ ಹೋದಾಗ ನನಗೆ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀನಿ. ಅಂದರೆ ಅಲ್ಲಿಗೆ ಅಡ್ಜಸ್ಟ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿಗೆ ಅವ್ರು ಕರ್ಕೊಂಡು ಹೋಗ್ತಾರೆ, ಅಲ್ಲಿ ನಮ್ಮ ದೊಡ್ಡವರು ಅಂತ ಇರ್ತಾರೆ, ಅವ್ರ ಹತ್ರ ಕರ್ಕೊಂಡೋಗಿ ರೀತ್ ಅಂತ ಹಾಕಿಸ್ತಾರೆ. ರೀತ್ ಅಂದರೆ ಏನಂದರೆ ರಿಜಿಸ್ಟ್ರೇಷನ್ ಆಫ್ ಕಮ್ಯುನಿಟಿ. ನಮ್ಮ ಕಮ್ಯುನಿಟಿಗೆ ಒಂದು ರಿಜಿಸ್ಟ್ರೇಷನ್ ಆಗಬೇಕು. ಯಾಕಂದರೆ ನಮ್ಗೇನೇ ಪ್ರಾಬ್ಲಮ್ಸ್ ಆದರೂ, ನಮ್ಗೇನೇ ಕಷ್ಟ ಬಂದರೂ ಅವರನ್ನು ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ಒಂದು ರಿಜಿಸ್ಟ್ರೇಷನ್ ಮಾಡ್ತಾರೆ. ಆ ಥರ ನಾನು ರಿಜಿಸ್ಟರ್ ಆದೆ. ಎಷ್ಟು ದಿನ ಆದಮೇಲೆ ರಿಜಿಸ್ಟರ್ ಹೋದ ತಕ್ಷಣ ರೀತಿ ಮಾಡ್ತಾರಾ? ಹೋಗಿ ಒಂದು 5 days 6 days ಅಬ್ಸರ್ವೇಷನಲ್ಲಿ ಇರ್ತಾರೆ. ಅಂದರೆ ನಾವು ಯಾವ ಥರ ಇರ್ತೀವಿ, ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು, ನಾವು ಯಾವ ಥರ ನಮ್ಮ ಗುಣಲಕ್ಷಣಗಳು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ, ನಮ್ಮಲ್ಲಿ ಏನು ಹೋಗಿದ ತಕ್ಷಣ ಯಾರೂ ಅಕ್ಸೆಪ್ಟ್ ಮಾಡಲ್ಲ. ಯಾಕಂದರೆ ಎಲ್ಲ ನಮ್ಮ ಫೆಮಿನೈನ್ ಗರ್ಲಾ ಅಥವಾ ಬಾಯ ಅಂತ ಅವರು ಚೆಕ್ ಮಾಡ್ತಾರೆ. ನಾವು ಯಾವಾಗ ನಾವು ಹುಡುಗಿರ್ ಥರ ಆಡ್ತಿರ್ತೀವಿ ಅವೆಲ್ಲ ನೋಡಿ ನಮಗೆ ಒಂದು ರೀತ್ ಅನ್ನೋದು ಹಾಕ್ತಾರೆ. ಆ ರೀತ್ ಅಂದರೆ ರಿಜಿಸ್ಟ್ರೇಷನ್. ಅಷ್ಟೊಂದು ನೀವು ವೇರ್ ಮಾಡಿದ್ದು ಪ್ಯಾಂಟ್ ಶರ್ಟ್ ಎಲ್ಲ ಇರ್ತೀರಾ ಅಥವಾ ಸ್ಯಾರಿ ಕೊಟ್ಟಿರ್ತಾರ ನಿಮಗೆ? ಅವರು ಸ್ಯಾರಿ ಕೊಡ್ತಾರೆ. ಸ್ಯಾರಿ ಕೊಟ್ಟು ನಾವು ಅದನ್ನೆಲ್ಲ ಇಷ್ಟಪಟ್ಟು ನಾವು ಅದ್ರ ಮೇಲೆ ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀವಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಾದ್ಮೇಲೆ ಇವ್ರ ಪಕ್ಕನೇ ನಮ್ಮ ಫೆಮಿನೈನು ಹಾರ್ಮೋನ್ಸ್ ಚೇಂಜಸ್ ಇದೆ, ಇಂಬ್ಯಾಲೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಅವರು ಅವ್ರ ಕಮ್ಯುನಿಟಿಗೆ ಜಾಯಿನ್ ಮಾಡ್ಕೋತಾರೆ. ಓಕೆ, ಅಂತೂ ಇಂತೂ ಕಮ್ಯುನಿಟಿಗೆ ಜಾಯಿನ್ ಆದ್ರಿ. ಜಾಯಿನ್ ಆದ ನಂತರ ವಾಟ್ ನೆಕ್ಸ್ಟ್? ಏನಾಯ್ತು? ಜಾಯಿನ್ ಆದ ನಂತರ ತುಂಬಾನೇ ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ. ಅಂದ್ರೆ ಪ್ರಾಬ್ಲಮ್ ತುಂಬಾ ನಾನು ನೋಡಿರೋ ಲೈಫ್ ಹೊಸದಾಗಿ. ಇವಾಗ ನಾನು ಎಜುಕೇಶನ್ ಮಾಡಿದ್ದೀನಿ, ವೆಲ್ ಎಜುಕೇಟೆಡ್, ಕೈ ತುಂಬಾ ಸಂಬಳ ಬರ್ತಾ ಇತ್ತು, ಎಲ್ಲಿ ಬೇಕಾದ್ರೂ ಆಗ್ಲೂ ದುಡಿಬೋದಿತ್ತು, ಡೇ ಟೈಮು ದುಡಿಬೋದಿತ್ತು. ಅಂತ ಸಂದರ್ಭದಲ್ಲಿ ನೀವು ನಿಮ್ದೇ ಆದಂತ ಒಂದು ಕಮ್ಯುನಿಟಿಗೆ ಹೋಗ್ತೀರಾ, ಹೊಸ ಜಗತ್ತು, ಹೊಸ ಪ್ರಪಂಚ. ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಸ್ಟಾರ್ಟ್ ಆಯ್ತು ನಿಮ್ದು ಹೊಸ ಬದುಕು? ಅದು ನಿಜ ಹೇಳ್ಬೇಕಂದ್ರೆ ಹೊಸ ಜೀವನನೇ ಅನ್ಕೋಬಹುದು. ನಮ್ಮ ಅಪ್ಪ ಅಮ್ಮ ಯಾವ ಥರ ನಮ್ಮ ಜನ್ಮ ನೀಡಿರ್ತಾರೋ ಅದು ಒಂದು ಜನ್ಮ ಆದರೆ ನಾವಿಲ್ಲಿ ಕಮ್ಯುನಿಟಿಗೆ ಬಂದು ಸೇರ್ಕೊಳ್ಳೋದು ಒಂದು ಜನ್ಮ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಇಲ್ಲಿ ನಾನು ವೆಲ್ ಎಜುಕೇಟೆಡ್, ನನಗೆ ಭಿಕ್ಷೆ ಬೇಡಕ್ಕೂ ಕಷ್ಟ. ಅಂದ್ರೆ ಸ್ಟಾರ್ಟಿಂಗ್ ಹೋದ ತಕ್ಷಣ ನಿಮ್ಮ ಕೆಲಸನೇ ಅದನ್ನ ಕಳಿಸಿದ್ರಾ? ಈ ಕಮ್ಯುನಿಟಿಯಲ್ಲಿ ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದರೆ ಇಲ್ಲ ಭಿಕ್ಷೆ ಬಿಡಬೇಕು, ಇಲ್ಲ ಸೆಕ್ಸ್ ವರ್ಕ್ ಮಾಡಬೇಕು. ಬೇರೆ ಆಪ್ಷನ್ ಇಲ್ಲದೆ ಇರೋ ಟೈಮಲ್ಲಿ ನಾನು ಕಲೆಕ್ಷನ್ಗೆ ಹೋಗ್ತೀನಿ, ಟೋಲ್ಗೆ ಭಿಕ್ಷೆಗೆ ಹೋಗ್ತೀನಿ. ಹೌದು, ಹೌದು, ಭಿಕ್ಷೆ ಬೇಡಕ್ಕೆ ಹೋಗ್ತೀನಿ. ಬಟ್ ನನಗೆ ಹೋಗಿ ಎಷ್ಟು ದಿನಕ್ಕೆ ನೀವು ಕಲೆಕ್ಷನ್ಗೆ ಹೋದ್ರಿ? 10 days ಆಯ್ತು. ಓಕೆ, ಇದನ್ನೆಲ್ಲ ಕಲ್ಸ್ಕೊಡ್ತಾರ ನೀವು ಕಲೆಕ್ಷನ್ ಮಾಡ್ಬೇಕಾದ್ರೆ? ಕೈಯೆಲ್ಲ ಹಿಂಗೆಲ್ಲ ಅದನ್ನೆಲ್ಲ ನಮ್ಮ ಕಮ್ಯುನಿಟಿಯಲ್ಲಿ ಕಲ್ಸ್ಕೊಡ್ತಾರೆ. ಯಾಕಂದ್ರೆ ನಾವು ನಮ್ಮ ಹಾರ್ಮೋನ್ಸ್ ಚೇಂಜಸ್ ಇರೋದ್ರಿಂದ ಅವರು ನಮ್ಗೆ ಅಪ್ರೋಚ್ ಆಗ್ತಾರೆ. ನೀನ್ ಒಬ್ಳೇ ಅಲ್ಲ, ಈ ತರ ಎಲ್ಲಾರು ಇದಾರೆ, ನಮ್ದು ಒಂದು ಸಮುದಾಯ ಇದೆ, ನೀನೇನ್ ಬೇಜಾರಾಗ್ಬೇಡ ಅಂತ ಹೇಳ್ಬಿಟ್ಟು ಅವ್ರು ನಮ್ ಧೈರ್ಯ ತುಂಬ್ತಾರೆ. ಧೈರ್ಯ ತುಂಬಿಟ್ಬಿಟ್ಟು ನಮ್ಗೆ ಕಲ್ಚರಲ್ಲಿ ಯಾವ ತರ ಇರಬೇಕು ಅಂತ ಹೇಳ್ಕೊಡ್ತಾರೆ. ಒಂದು 10 days ಹೇಳ್ಕೊಟ್ಮೇಲೆ ನಮ್ಮನ್ನ ಟೋಲ್ಗೆ ಕಳಿಸ್ತಾರೆ. ಫಸ್ಟ್ ಟೈಮ್ ನೀವು ಟೋಲ್ ಅಲ್ಲಿ ನಿಂತ್ಕೊಂಡಾಗ ಹೇಗಿತ್ತು ಫೀಲಿಂಗ್ಸ್? ಎಷ್ಟು ಕಲೆಕ್ಷನ್ ಆಯ್ತು? ಎಷ್ಟು ಜನ ಹೋಗಿದ್ರಿ ಕಲೆಕ್ಷನ್? ನಮ್ಮ ಬೇರೆಯವ್ರು, ನಮ್ಮ ಫ್ರೆಂಡ್ಸ್, ನಮ್ಮ ಅಕ್ಕ ತಂಗಿಯರು ಅಂತ ಇರ್ತಾರಲ್ವಾ, ಅವ್ರ ಜೊತೆಗೆ ನಾನು ಕಲೆಕ್ಷನ್ಗೆ ಹೋಗ್ತೀನಿ. ಅವರೆಲ್ಲ ಚೆನ್ನಾಗಿ ಕೇಳ್ತಾ ಇರ್ತಾರೆ. ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಅಳುನೇ ಬಂದ್ಬಿಡುತ್ತೆ. ಫಸ್ಟ್ ಟೈಮ್ ಇಷ್ಟೆಲ್ಲ ಮಾಡ್ಕೊಂಡು ಇಷ್ಟೆಲ್ಲ ಓದ್ಕೊಂಡು ಇಲ್ಲಿ ಇದು ಮಾಡ್ಬೇಕಲ್ವಾ ಅಂತ ಅನಿಸ್ತಾ ಇದ್ದಾಗ ನನಗೆ ಚಪ್ಪಾಳೆ ತಟ್ಟಿ ಹಿಂಗೆ ಕೇಳೋದಕ್ಕೂ ಕಷ್ಟ ಆಗ್ತಿದೆ, ಮನ್ಸು ಒಪ್ತಾ ಇಲ್ಲ. ಆ ಥರ ಸಿಚುವೇಶನ್ ಅಲ್ಲಿ ಇದ್ದಾಗ 1 ದಿನ 2 ದಿನ ನಾನು ಅಡ್ಜಸ್ಟ್ ಆಗ್ಬಿಟ್ಟೆ. ಯಾಕಂದ್ರೆ ಗಟ್ಟಿಯಾಗಿ ನನ್ನ ಒಂದು ಲಿಂಗತ್ವನ ನಾನು ಚೇಂಜ್ ಮಾಡ್ಕೋಬೇಕು, ನನ್ನ ಜೆಂಡರ್ನ ನಾನು ಚೇಂಜ್ ಮಾಡ್ಕೋಬೇಕು, ಇದರಿಂದ ನನಗೆ ಮುಕ್ತಿ ಬೇಕು ಅಂತ ಹೇಳ್ಬಿಟ್ಟು ನಾನು ಗಟ್ಟಿ ಮನಸ್ಸಿಂದ ಫಿಕ್ಸ್ ಆಗ್ಬಿಟ್ಟು ನಂಗೆ ಅದಕ್ಕೆ ಭಿಕ್ಷೆ ಬಿಡೋದಕ್ಕೆ ರೆಡಿ ಆಗ್ತೀನಿ. ಓಕೆ, ನಾನು ರೂಢಿ ಮಾಡ್ಕೊಂಡೆ. ಹಂತವಾಗಿ ರೂಢಿ ಮಾಡ್ತಾರೆ. ಅಂದ್ರೆ ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇತ್ತು? ಅಲ್ಲಿ ಬಂದಿದ್ದ ದುಡ್ಡನ್ನ ಹೇಗೆ ನೀವು ಡಿವೈಡ್ ಮಾಡ್ಕೊಳ್ತಾ ಇದ್ರಿ? ನಿಮ್ಮ ಅಮ್ಮ ಅಂದರಿಗೆಲ್ಲ ಕೊಡೋ ಶೇರಿಂಗ್ ಎಲ್ಲ ಇರುತ್ತಲ್ಲ?
ಅಲ್ಲಿ ಇರುತ್ತೆ, ಬಟ್ ಅದು ನಮ್ಮ ದೊಡ್ಡವ್ರಿಗೆ ಅಂದರೆ ದಿನ ಮನೆ ಕಾಸು ಅಂತ ಕೊಡಬೇಕು. ನಮ್ಗೆ ಊಟಕ್ಕೆ ಬಟ್ಟೆಗೆ ಆ ಥರ ಎಲ್ಲ ಕೊಡ್ಬೇಕು. ಅದಕ್ಕೆ ಅಂತ 300 ರೂಪಾಯಿ ಆ ಥರ ಫಿಕ್ಸ್ ಮಾಡಿರ್ತಾರೆ, ಅವ್ರು ಕೊಡಬೇಕು. ಯಾಕಂದರೆ ಅವ್ರ ಊಟ ಬಟ್ಟೆ ಎಲ್ಲ ಅವರೇ ನೋಡೋದ್ರಿಂದ ಮನೆ ಕಾಸು ಅಂತ ಹೇಳ್ಬಿಟ್ಟು ಇಷ್ಟು ಅಂತ ನಿಗದಿ ಮಾಡಿರ್ತಾರೆ, ಅಷ್ಟು ಕೊಡ್ಬೇಕು ಅವ್ರಿಗೆ. ಓಕೆ, ಉಳಿದಿದ್ದೆಲ್ಲ ನಿಮ್ಗೆ? ಉಳಿದಿದ್ದೆಲ್ಲ ನಮಗೆ. ಎಷ್ಟು ಕಲೆಕ್ಷನ್ ಆಗ್ತಿತ್ತು ಕೃತಿಕಾ? ನಾನು ದಿನ 1200 ಅಷ್ಟೇ ಮಾಡ್ತಿದ್ದೆ. ಓಕೆ, ಈ ನಡುವೆ ನಿಮಗೆ ಮನೆ ನೆನಪೇ ಆಗ್ನಿಲ್ವಾ? ಮನೆಯವ್ರಿಗೆ ಹೇಳಿಲ್ಲ ನೀವು? ಆ ನಡುವೆ ನಾನು ಹೇಳಿಲ್ಲ ಮನೆಯವ್ರಿಗೆ. ಒಂದು 6 months 1 year ನಾನು ಮನೆಯವ್ರಿಗೆ ಹೇಳಿಲ್ಲ. ಓ, ಅಷ್ಟು ದಿನ? ಓಕೆ, ಅಷ್ಟು ದಿನ ಫುಲ್ಲು ನೀವು ಭಿಕ್ಷಾಟನೆ ಮಾಡ್ತಾ ಇದ್ರಿ? ಭಿಕ್ಷಾಟನೆ ಮಾಡ್ತಾ ಇದ್ದೆ. ಅವಾಗ ಮನೆ ನೋಡ್ಬೇಕು ಅಂದಾಗ ಪ್ಯಾಂಟ್ ಶರ್ಟ್ ಅಲ್ಲಿ ಮನೆ ನೋಡ್ಕೊಂಡು ಬರೋಕ್ ಹೋಗ್ತಿದ್ದೆ. ಓಕೆ, ಅವ್ರಿಗೆ ಏನ್ ಹೇಳ್ತಾ ಇದ್ರಿ ಮನೆಯವ್ರಿಗೆ? ಅವ್ರಿಗೆ ಇಲ್ಲಮ್ಮ ನಾನು ಚೆನ್ನಾಗಿ ಹೋಗ್ತಾ ಇದ್ದೀನಿ, ಅಲ್ಲಿ ತುಂಬಾ ಎಜುಕೇಶನ್ ಮಾಡ್ತಾ ಇದ್ದೀನಿ ಆ ಥರ ನಾನು ಮನೇಲಿ ತುಂಬಾ ಸುಳ್ಳು ಹೇಳ್ತೀನಿ. ಓದ್ತಾ ಇದ್ದೀನಿ ಅನ್ನೋ ಒಂದು ಭಾವನೆಯಲ್ಲಿ ಅವ್ರು ಇರ್ತಾರೆ. ನಾನು ಈ ಥರ ಕಮ್ಯುನಿಟಿಯಲ್ಲಿ ಜಾಯ್ನ್ ಆಗಿರೋದು 6 months ನಾನು ಹೇಳೇ ಇಲ್ಲ ಯಾರಿಗೂ. ಓಕೆ, ಅದಾದ್ಮೇಲೆ ಒನ್ಸ್ ನನಗೆ ತುಂಬಾ ಫೀಲ್ ಆಗ್ಬಿಡುತ್ತೆ, ನಮ್ಮ ಮನೆಯವ್ರಿಗೆ ಎಲ್ಲೋ ಒಂದು ಕಡೆ ನಾನು ಮೋಸ ಮಾಡ್ತಾ ಇದ್ದೀನೇನೋ ಅಂತ ಅನ್ಸ್ಬಿಟ್ಟು ನಾನು ಏನು ರೆಡಿ ಆಗಿರ್ತೀನೋ ಅದನ್ನ ವಿಡಿಯೋ ಮಾಡಿ ಸ್ಟೇಟಸ್ಗೆ ಹಾಕ್ಬಿಡ್ತೀನಿ ವಾಟ್ಸಪ್ಗೆ. ಆವಾಗ ನಮ್ಮ ಸ್ಟೇಟಸ್ ನೋಡಿಬಿಟ್ಟು ನಮ್ಮ ಮನೆಯವರೆಲ್ಲ ತುಂಬ ಹತ್ಕೊಂಡು ಫೋನ್ ಮಾಡ್ತಿದ್ದಾರೆ, ಎಲ್ಲಿದೆಯಾ ಅಂತ ತುಂಬ ಹುಡ್ಕಾಡಿದ್ರು. ಅದಾದಮೇಲೆ ನಾನು ಫೋನು ಪಿಕ್ ಮಾಡಿಬಿಟ್ಟು ಹೇಳಿದೆ, ನಾನು ಈ ಥರ ಚೇಂಜ್ ಆಗಿದ್ದೀನಿ, ನನ್ನ ಹಾರ್ಮೋನ್ಸ್ ತುಂಬ ಚೇಂಜಸ್ ಆಗ್ತಿದೆ, ನನ್ನ ಮುಂದೆ ನನ್ನ ಫ್ಯೂಚರು ನೀವು ಮದುವೆಗಿದ್ವಿ ಅಂದರೆ ನನಗೆ ಇಷ್ಟ ಆಗಲ್ಲ, ನನಗೆ ಒಂದು ಹುಡುಗಿ ಜೊತೆ ಯಾವುದು ಭಾವನೆಗಳು ಬರಲ್ಲ ಅಂತ ನಾನು ಹೇಳಿದೆ. ಆಗ ನಮ್ಮ ಮನೆಯವರು ಅಕ್ಸೆಪ್ಟ್ ಮಾಡಲಿಲ್ಲ. 1 year 2 years ಅಕ್ಸೆಪ್ಟ್ ಮಾಡಲಿಲ್ಲ. ಅದಾದಮೇಲೆ ನಾನು ಒಂದೇ ಸಲ ಏನು ಮಾಡ್ತೀನಿ, ನಮ್ಮ ಮನೆಯವ್ರು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಬ್ರೆಸ್ಟ್ ಇಂಪ್ಲಾಂಟೇಷನ್ ಅಂತ ಸರ್ಜರಿ ಮಾಡಿಸ್ಕೊಂಡ್ಬಿಟ್ಟೆ ಡೈರೆಕ್ಟ್. ಎಷ್ಟು ವರ್ಷ ಆಗಿತ್ತು ನೀವು ಬಂದು ಕಮ್ಯುನಿಟಿಗೆ ಬಂದು? ಒಂದು 6 monthsಗೆ ನಾನು ಮನೆಗೆ ಹೇಳಿದೆ. ನಿಮ್ಮ ಮನೆಗೆ ಸ್ಟೇಟಸ್ ಹಾಕೊಳ್ತೀರಾ? ಓಕೆ, ಅವರೆಲ್ಲ ಕಾಲ್ ಮಾಡ್ತಾರೆ? ಹೌದು, ತುಂಬಾನೇ ಕಾಲ್ ಮಾಡ್ತಾರೆ, ಬಟ್ ಕೆಲವ್ರು ಕಾಲ್ ನಾನು ಪಿಕ್ ಮಾಡಲ್ಲ, ಭಯ ಇರುತ್ತೆ ಅಲ್ವಾ. ನಮ್ಮ ಅಕ್ಕ ಫೋನ್ ಪಿಕ್ ಮಾಡಿಬಿಟ್ಟು ನಾನು ಹೇಳಿದೆ, ನಾನು ಈ ಥರ ಚೇಂಜ್ ಆಗಿಬಿಟ್ಟಿದ್ದೀನಿ, ನನ್ನ ಫೆಮಿನೈನ್ಸ್ ತುಂಬ ಚೇಂಜಸ್ ಇದೆ, ನಾನು ತುಂಬ ಏನಂದರೆ ಹಾರ್ಮೋನ್ಸ್ ತುಂಬ ಚೇಂಜಸ್ ಇದೆ, ನನಗೆ ಆ ಥರ ಬದುಕೋಕೆ ಇಷ್ಟ ಇಲ್ಲ, ನೀವು ಅಂದ್ಕೊಂಡಿದ್ದ ಥರ ನಾನು ಒಂದು ಗಂಡಾಗಿ ನನ್ನ ಜೀವನ ಮಾಡೋದು ತುಂಬ ಕಷ್ಟ ಇದೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದೆ. ಬಟ್ ಅವ್ರು ಅಕ್ಸೆಪ್ಟ್ ಮಾಡಲಿಲ್ಲ. ಒಂದು 1 year ಆಯಿತು. 1 year ಆದ್ರೂ ನಾನು ಅಕ್ಸೆಪ್ಟ್ ಮಾಡಿರಲಿಲ್ಲ. ಆವಾಗ ನಾನು ಏನು ಮಾಡ್ತೀನಿ, ಬ್ರೆಸ್ಟ್ ಇಂಪ್ಲಾಂಟೇಷನ್ ಮಾಡಿಸ್ಕೋತೀನಿ. ಅಷ್ಟೊಂದೆಲ್ಲ ದುಡ್ಡು ಇಟ್ಕೊಂಡಿದ್ರಾ ನೀವು? ಕಲೆಕ್ಷನ್ ಮಾಡ್ತಿದ್ನಲ್ಲ, 6 months 7 months ಇಂದ ಕೂಡಿಕೊಂಡಿದ್ದೆ ದುಡ್ಡು. ಅದನ್ನ ನಂದು ನಮ್ಮಪ್ಪ ಒಂದು ಚೈನ್ ಕೊಡಿಸಿದ್ದ, ಗೋಲ್ಡ್ ಚೈನ್. ಆ ಚೈನ್ನ ಮಾರ್ಬಿಟ್ಟು ಫುಲ್ಲು ನಾನು ಎಷ್ಟು ಕಲೆಕ್ಷನ್ ಮಾಡಿದ್ದೀನೋ ಅದನ್ನು ಇದನ್ನು ಜೊತೆ ಸೇರಿಸಿ ಬ್ರೆಸ್ಟ್ ಇಂಪ್ಲಾಂಟೇಷನ್ ಮಾಡಿಬಿಟ್ಟು ವಿಡಿಯೋ ಕಾಲ್ ಮಾಡಿ ಅಮ್ಮಗೆ ತೋರಿಸ್ಬಿಟ್ಟೆ. ನಾನು ಈ ಥರ ಆಗಿದೆ. ಎಷ್ಟಾಯ್ತು ಖರ್ಚು? 1 lakh ಆಯಿತು. ಓಕೆ, ಅಮ್ಮಗೆ ತೋರಿಸ್ಬಿಟ್ಟು ನಾನು ಈ ಥರ ಸರ್ಜರಿ ಆಗಿಬಿಟ್ಟಿದೆ, ನೀವು ಅಕ್ಸೆಪ್ಟ್ ಮಾಡಿದ್ರು ಮಾಡಿದಿಲ್ಲ ಅಂದರು ನಾನು ಈ ಥರ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟೆ. ಆವಾಗ ನಮ್ಮ ಅಮ್ಮ ತುಂಬಾ ವೀಕ್ ಆಗಿ, ತುಂಬಾ ಹುಷಾರಿಲ್ದಿರ ಆಗೋಗಿ, ಅಂದರೆ ಮಾನಸಿಕವಾಗಿ ತುಂಬ ನೊಂದು ಬಿಡ್ತಾರೆ. ಮಾನಸಿಕ ರೋಗಗಳು ತುಂಬಾ ಇದಾಗ್ಬಿಡುತ್ತೆ ನಮ್ಮ ಅಮ್ಮನಿಗೆ. ಅದಾದಮೇಲೆ ಸರ್ಜರಿ ಎಲ್ಲ ಮಾಡಿಸ್ಕೊಂಡ್ಬಿಟ್ಟೆ. ಎಷ್ಟು ದಿನ ಆದ್ಮೇಲೆ ಸರ್ಜರಿ ಮಾಡಿಸ್ಕೊಂಡ್ರಿ? ಅದಾದಮೇಲೆ ಒಂದು 8 months. ಓಕೆ, ಎಲ್ಲಿ? ಇಲ್ಲೇನೆ ಬೆಂಗಳೂರಲ್ಲೇನಾ? ಬೆಂಗಳೂರಲ್ಲೇ ಮಾಡಿಸ್ಕೊ. ಓಕೆ, ನೀವು ಸರ್ಜರಿ ಮಾಡಿಸ್ಕೋಬೇಕಾದ್ರೆ ನಿಮ್ಮ ಇವ್ರನ್ನ ಕೇಳಬೇಕಿತ್ತ, ದೊಡ್ಡವ್ರನ್ನ ಸರ್ಜರಿ ಮಾಡಿಸ್ಕೊಳ್ಳೋ ಪರ್ಮಿಷನ್ ಕೇಳಬೇಕಾ? ಅವರೇ ಕರ್ಕೊಂಡು ಹೋಗ್ತಾರೆ, ಹೇಗೆ ನೀವೇ ಓನಾಗಿ ಹೋಗಿದ್ದ? ಇಲ್ಲ, ನಾವು ದುಡ್ಡೆಲ್ಲ ರೆಡಿ ಮಾಡಿ ಅವ್ರಿಗೆ ಹೇಳಿದ್ರೆ ನಾವು ಇಂಥ ದಿನ ಸರ್ಜರಿ ಮಾಡಿಸ್ಕೋಬೇಕು ಅಂದರೆ ಅವರು ಒಂದು ಡೇಟ್ ಕನ್ಫರ್ಮ್ ಮಾಡಿ ನಮಗೆ ಮಾತಾ ಪೂಜೆ ಅಂತ ಮಾಡ್ತಾರೆ. ನಮ್ಮ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಅವರು. ಓಕೆ, ಆರೈಕೆನೂ ನಮ್ಮ ಸಮುದಾಯದವರೇ ಮಾಡ್ತಾರೆ. ಓಕೆ, ಯಾಕಂದ್ರೆ ನಾವು ಇಷ್ಟು ದಿನ ಅವ್ರಿಗೆ ದುಡ್ಡು ಕೊಟ್ಟಿರ್ತೀವಲ್ವಾ, ಮನೆ ಕಾಸು ಅದು ಇದು ಅಂತ ಹೇಳ್ಬಿಟ್ಟು, ಆಮೇಲೆ ಅವ್ರು ನಮಗೆ ಆರೈಕೆನೂ ಅವರೇ ಮಾಡ್ಕೊಡ್ತಾರೆ. ಹಂಗಾರೆ ಕಂಪ್ಲೀಟ್ ಆಗಿ ಹುಡುಗಿಯಾಗಿ ಚೇಂಜ್ ಆಗ್ತೀರಾ ನೀವು. ಆಪರೇಷನ್ ಆದಾಗ ಕೆಲವೊಬ್ರು ಹೇಳೋದು ಕೇಳಿದ್ದೀನಿ, ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರ್ತೀವಿ, ಹೇಳೋಕ್ಕೆ ಆಗಲ್ಲ, ಕೆಲವೊಬ್ರು ಪ್ರಾಣ ಹೋಗೋ ಚಾನ್ಸಸ್ ಇರುತ್ತೆ ಅಂತ, ತುಂಬ ಧೈರ್ಯ ಬೇಕು ಅಂತ. ಅದರಲ್ಲೂ ನೀವು ಆಸೆ ಪಟ್ಟೆ ಹೋಗಿದ್ದು, ಆ ಸಿಚುವೇಶನ್ ಹೇಗೆ ಫೇಸ್ ಮಾಡಿದ್ರಿ ನೀವು? ನಾನು ಸರ್ಜರಿ ಮಾಡಿಸ್ಕೊಂಡೆ ಇಲ್ಲೇ ಬೆಂಗಳೂರು ಹಾಸ್ಪಿಟ್ಲಲ್ಲಿ. ಸರ್ಜರಿ ಅಂದರೆ ಸೆಕ್ಸ್ ಚೇಂಜ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಅಲ್ಲ? ಸೆಕ್ಶುವಲಿ ತುಂಬ ಚೇಂಜ್ ಆದೆ. ನಾನು ಚೇಂಜ್ ಆದಾಗ ತುಂಬಾ ಸತ್ತು ಬದುಕಿದ್ದೀನಿ. ಯಾಕಂದರೆ ನಾನು 10 days ಹಾಸ್ಪಿಟಲಲ್ಲೇ ಇದ್ದೆ. ಆ ಒಂದು ಪೇನು ನಿಜ ಮತ್ತೆ ಯಾರಿಗೂ ಬರಬಾರ್ದು ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಆ ಪೇನು ಸತ್ತು ಬದುಕಿರೋ ಥರನೇ ಪೇನು ನಾವು, ಅಂದರೆ ಹೊಸ ಜೀವನ ನಮ್ಮದು. ಅದಾದಮೇಲೆ
ಆ ಸರ್ಜರಿ ಆದಮೇಲೆ ಒಂದು ಜೀವನ ಅಂದರೆ ತುಂಬ ಕಷ್ಟ. ಒಂದು 41 ಡೇಸು ನಿಂತ್ಕೊಳ್ಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಒಬ್ರು ಏಳಿಸ್ಬೇಕು, ಕೂರಿಸ್ಬೇಕು, ನಮಗೆಲ್ಲ ಮಲಗಿರೋ ಹತ್ರನೇ ತುಂಬ ಕಷ್ಟ ಆಗುತ್ತೆ. ಓಕೆ. ಆಮೇಲೆ 41 ದಿನ ಆದ ನಂತರ ಅಲ್ಲ, ಎಲ್ಲ ಒಂದು 2-3 ದಿನಕ್ಕೆ ಹಾಸ್ಪಿಟ್ಲಿಂದ ಹೊರಗಡೆ ಬರ್ತಾರಲ್ಲ, ನೀವು 10 ಡೇಸ್ ಹಾಸ್ಪಿಟ್ಲಲ್ಲೇ ಇದ್ದೆ ಅಂತ ಹೇಳ್ತಾ ಇದ್ದೀರಿ. ನಾನು 10 ಡೇಸ್ ಹಾಸ್ಪಿಟ್ಲಲ್ಲಿದ್ದೆ. ಸರ್ಜರೀಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸರ್ಜರೀಸ್ ಬರುತ್ತೆ. ನಾವು ಯಾವ ಥರ ಸರ್ಜರಿ ಮಾಡಿಸ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ನೀವು ಯಾವ ಥರ ಸರ್ಜರಿ ಮಾಡಿಸ್ಕೊಂಡಿದ್ದು? ನಾನು SRS ಅಂತ. ಎಷ್ಟು ಟೈಪ್ಸ್ ಬರುತ್ತೆ ಹಾಗಾದರೆ? 6 ಆರ್ಗನ್ಸ್ ಚೇಂಜಿಂಗ್ ಸರ್ಜರೀಸಲ್ಲಿ ಎಷ್ಟು ವೆರೈಟೀಸ್ ಬರುತ್ತೆ? ಅದರಲ್ಲಿ ಒಂದು 4-5 ಟೈಪ್ಸ್ ಬರುತ್ತೆ. ಓಕೆ. SRS, ಮಿನಿ SRS, ನಾರ್ಮಲ್ ಸರ್ಜರಿ, ಅಥವಾ ಇದು ಡೆಲ್ಲಿಯಲ್ಲಿ ಒಂಥರ ಸರ್ಜರಿಗಳು ಮಾಡ್ತಾರೆ. ಸೆಕ್ಸ್ ಚೇಂಜಿಂಗ್ ಆರ್ಗನ್ ಸರ್ಜರೀಸ್ದು ನೀವು ಹೇಳಿದ್ರಲ್ಲ, SRS ಅಂದ್ರೆ ಏನು? SRS ಅಂದರೆ ನಮಗೆ ಕಂಪ್ಲೀಟ್ ಫೀಮೇಲ್ ಥರ ಮಾಡಿಕೊಡ್ತಾರೆ. ಬೇರೆ ಥರ ಸರ್ಜರಿಗಳಂದರೆ ಫೀಮೇಲ್ ಥರನೇ ಮಾಡ್ತಾರೆ. ಸರ್ಜರಿಗಳಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸರ್ಜರೀಸ್ ಬರುತ್ತೆ. ಅದು ಡಾಕ್ಟರ್ ನಮ್ಮ ಹತ್ರ ಕನ್ಸಲ್ಟ್ ಮಾಡುವಾಗ ಹೇಳ್ತಾರೆ ನಿಮಗೆ ಯಾವ ಥರ ಸರ್ಜರಿ ಬೇಕು ಅಂತ. ನಾವು ಅವಾಗ ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಒಂದೊಂದು ಟೈಪ್ ಆಫ್ ಸರ್ಜರೀಸ್ನ ಮಾಡಿಸ್ಕೋತೀವಿ. ಆ ಒಂದು ಸರ್ಜರಿ ಮೇಲೆ ನಾವು ಎಷ್ಟು ದಿನ ಹಾಸ್ಪಿಟ್ಲಲ್ಲಿ ಇರ್ತೀವಿ, ಯಾವ ಥರ ಆರೈಕೆ ಬೇಕು ಅನ್ನೋದು ಅವರು ಡಿಸೈಡ್ ಮಾಡಿ ಹೇಳ್ತಾರೆ. ಏನು ಡೆಲ್ಲಿ ಸರ್ಜರಿ ಅಂದ್ರಲ್ಲ, ಅದೇನು? ಡೆಲ್ಲಿಯಲ್ಲಿ ನಮಗೆ ಫುಲ್ಲು ನಮಗೆ ಜೆಂಡರ್ ಪಾರ್ಟ್ ಇರುತ್ತಲ್ವಾ, ಅಲ್ಲಿ ಮಾತ್ರ ಸರ್ಜರಿ ಮಾಡಲ್ಲ. ಇಲ್ಲಿ ಒಳಗಡೆಯಿಂದ ದೊಡ್ಡ ಕರಳು ಇರುತ್ತಲ್ವಾ, ಅಲ್ಲಿಂದ ಸರ್ಜರಿ ಮಾಡ್ತಾರೆ. ಕೆಲವ್ರಿಗೆ ಒಂದೊಂದು ಟೈಪ್ ಆಫ್ ಸರ್ಜರಿ ಮಾಡಿ. ಬಟ್ ನಾನು ಮಾಡಿಸ್ಕೊಂಡಿರೋ ಥರನೇ SRS ಅಂದರೆ ನಮಗೆ ಸೇಮ್ ಫೀಮೇಲ್ ಥರನೇ ಮಾಡಿಕೊಡ್ತಾರೆ. ಅಂದರೆ ನಿಮ್ಮದು ಏನಾದರೂ ಬೇರೆ ಪಾರ್ಟ್ಸಿಂದ ಸರ್ಜರಿ ಮಾಡ್ತಾರಾ ಅಥವಾ ಪ್ರೈವೇಟ್ ಪಾರ್ಟಿಂದಲೇ ಸರ್ಜರಿ ಆಗುತ್ತೆ? ಪ್ರೈವೇಟ್ ಪಾರ್ಟಲ್ಲೇ ಸರ್ಜರಿ ಮಾಡಿಕೊಡ್ತಾರೆ. ನಮಗೆ ತುಂಬ ರೆಸ್ಟ್ ಬೇಕಾಗಿರುತ್ತೆ, 41 ಡೇಸ್ಗಿನ ಮೇಲೆ ಬೇಕಾಗಿರುತ್ತೆ. ಓಕೆ. ಅದೆಲ್ಲ ಆದಮೇಲೆ ಸಂತೋಷಿ ಮಾತಾ ಪೂಜೆ ಎಲ್ಲ ಆದಮೇಲೆ ನಿಮ್ಮದು ಗ್ರ್ಯಾಂಡ್ ಸೆಲೆಬ್ರೇಷನ್ ದಿನ, ಆ ದಿನ ತಾಳಿ ಎಲ್ಲ ವೇರ್ ಮಾಡ್ತಾರೆ. ಮತ್ತು ಮುತ್ತೈದೆ ಥರ ನಿಮಗೆ ಎಲ್ಲರೂ ಕೂಡ ಆರತಿ ಅದು ಇದೆಲ್ಲ ಮಾಡಿದಾಗ ನೀವು ಪಡೆದಂಥ ಬದುಕು ನಿಮ್ಮ ಕೈಗೆ ಸಿಗುತ್ತೆ. ಹೌದು, ತುಂಬಾ ಖುಷಿ ಆಯಿತು ಆ ಟೈಮಲ್ಲಿ ನನಗೆ. ನಾನು ಕಂಪ್ಲೀಟಾಗಿ ನನ್ನ ಜೆಂಡರ್ನ ಚೇಂಜ್ ಮಾಡ್ಕೊಂಡಾದ್ಮೇಲೆ ನನಗೆ ಒಂದು ವಿಮುಕ್ತಿ ಸಿಕ್ತು ಅನ್ನಿಸ್ತು. ಇದರಿಂದ ನಾನು ಹೊಸ ಲೈಫ್ಗೆ ಬಂದೆ, ನನ್ನ ಲೈಫ್ಗೆ ನಾನು ಬಂದೆ, ಐ ಗಾಟ್ ಮೈ ಲೈಫ್ ಅಂತ ಅನ್ನಿಸ್ತು ನನಗೆ. ಆವಾಗ ತುಂಬಾ ಖುಷಿ ಆಯಿತು. ಅದಾದಮೇಲೆ ನಾನು ಮಾತಾ ಪೂಜೆ, ಅದು ನಮ್ಮ ಒಂದು ಸಾಂಪ್ರದಾಯಿಕವಾಗಿ ನಮಗೊಂದು ಕಾರ್ಯಕ್ರಮ ಅಂತ ಮಾಡ್ತಾರೆ, ಅದೆಲ್ಲ ಆದಮೇಲೆ ಮತ್ತೆ ನಾನು ಸೆಕ್ಸ್ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಭಿಕ್ಷಾಟನೆ ಸ್ಟಾಪ್ ಮಾಡಿದ್ರಿ? ಭಿಕ್ಷಾಟನೆ ಸ್ಟಾರ್ಟ್ ಮಾಡಿ ಸೆಕ್ಸ್ ವರ್ಕ್ ಸ್ಟಾರ್ಟ್. ಭಿಕ್ಷಾಟನೆಯಿಂದ 1 ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರಿ? ಸಂಪಾದನೆ ಅನ್ನೋದಕ್ಕಿಂತ ನಾವೇನು ಸಂಪಾದನೆ ಮಾಡ್ತೀವೋ ಅದು ನಮ್ಮ ಸರ್ಜರಿಗಳಿಗೆ, ನಮ್ಮ ಒಂದು ಆರ್ಗನ್ಸ್, ನಮ್ಮ ಹಾರ್ಮೋನ್ಸ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗಿರುತ್ತೆ. ಯಾಕಂದರೆ ಹಾರ್ಮೋನ್ಸ್ ಇಂಜೆಕ್ಷನ್ಸ್ ಆಗಿರ್ಬೋದು, ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಡಾಕ್ಟರ್ ಕನ್ಸಲ್ಟೇಷನ್ಸು, ಮತ್ತು ಕೌನ್ಸ್ಲಿಂಗ್ಗಳು, ಲಾಯರ್ ಸರ್ಟಿಫಿಕೇಟು ಎಲ್ಲ ಬೇಕು. ಲಾಯರ್ ಸರ್ಟಿಫಿಕೇಟ್ ಏನಕ್ಕೆ? ಸರ್ಜರಿ ಮಾಡಿಸ್ಕೋಬೇಕಂದ್ರೆ ಒಂದು ಸರ್ಟಿಫಿಕೇಟ್ ಇರಬೇಕು. ಓಕೆ. ಅದನ್ನೇನಂತಾರೆ, ನೋಟ್ರಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅದನ್ನ ನೋಟ್ರಿ ಮಾಡಿಸ್ಕೊಂಡು ಮತ್ತೆ ಕೌನ್ಸ್ಲಿಂಗ್ ತಗೋಬೇಕು. ಕೌನ್ಸ್ಲಿಂಗಲ್ಲಿ ಡಾಕ್ಟ್ರು ಕನ್ಸಿಡರೇಷನ್ ಮಾಡಿ ಇವರು ಜೆಂಡರು ಈ ಥರ ಚೇಂಜ್ ಆಗಬೇಕು ಅಂತ ನಮ್ಮ ಮನಸ್ಸನ್ನ ಟೆಸ್ಟ್ ಮಾಡ್ತಾರೆ. ನಮ್ಮ ಬಾಡಿಯಲ್ಲಿ ಪಾರ್ಟ್ಸ್ನ ಯಾವ ಥರ ವರ್ಕ್ ಆಗ್ತಿದೆ ಎಲ್ಲ ಟೆಸ್ಟ್ ಮಾಡಿ ನಮಗೆ ಒಂದು ಕೌನ್ಸ್ಲಿಂಗ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಇವರು ಟ್ರಾನ್ಸ್ಜೆಂಡರ್ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದಾದಮೇಲೆ ಅದು ಡಾಕ್ಟ್ರ್ ಹತ್ರ ಎತ್ಕೊಂಡೋಗಿ ಕೊಟ್ಟರೆ ಸರ್ಟಿಫಿಕೇಟ್ಸು ಮತ್ತು ಲಾಯರ್ ನೋಟಿಸ್ ಎಲ್ಲ ತೊಗೊಂಬಂದು ಲಾಯರ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಾಗ ಅವರು ನಮಗೆ ಸರ್ಜರಿ ಮಾಡೋಕ್ಕೆ ಮುಂದಕ್ಕೆ ಬರ್ತಾರೆ. ಓಕೆ. ಹಾಗಾದರೆ ನಿಮಗೆ ಮಂತ್ಲಿ ಮೇಂಟೆನೆನ್ಸೇ ಇರುತ್ತೆ. ನೀವು ಸರ್ಜರಿ ಮಾಡಿಸ್ಕೊಂಡು ಟ್ಯಾಬ್ಲೆಟ್ಟು, ಕ್ರೀಮ್ಸು ಆ ಥರ ಏನಾದ್ರು ಅಪ್ಲೈ ಮಾಡ್ಕೊಳ್ಳೋದೆಲ್ಲ ಇರುತ್ತೆ ಅನ್ಕೊಳ್ತೀನಿ ಅಲ್ವಾ? ಸರ್ಜರಿ ಆದಮೇಲೆ ನಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. 1 ಮಂತ್ ಟ್ಯಾಬ್ಲೆಟ್ಸ್, ಈ ಥರ ಪೇನ್ಸು, ಅಂದರೆ ಆ್ಯಂಟಿಬಯೋಟಿಕ್ಸು ಅವೆಲ್ಲ ಕೊಡ್ತಾರೆ. ಆಯಿಲ್ಮೆಂಟ್ಸು, ಅದಕ್ಕೆಲ್ಲ ಜಾಸ್ತಿನೇ ಖರ್ಚಾಗುತ್ತೆ. ಜೆಂಡರ್ ಚೇಂಜ್ ಮಾಡ್ಕೊಳ್ಳೋದಂದ್ರೆ ಇಟ್ಸ್ ನಾಟ್ ಈಸಿ, ತುಂಬ ಟಾಸ್ಕ್ ಇದು. ಓಕೆ. ಒಂದು ಅಂಗನ ನಾವು ಚೇಂಜ್ ಮಾಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಹೇಳಿ ನೀವು. ಅದು ನಮ್ಮ ಒಂದು ಸೆನ್ಸಿಟಿವ್ ಪಾರ್ಟ್ನ ನಾವು ತೆಗಿತೀವಿ ಅಂದರೆ ಆ ಒಂದು ಪ್ರಾಣ ಹೋಗಿ ಮತ್ತೆ ಪ್ರಾಣ ಬರುತ್ತೆ. ಸೆನ್ಸಿಟಿವ್ ಪಾರ್ಟ್ ನಿಜವಾಗ್ಲೂ. ಹೌದು. ಮತ್ತು ನಿಮ್ಮ ಬದುಕಿನ ಒಂದು ಮಹತ್ತರ ಘಟ್ಟ ಸೆಕ್ಸ್ ಆರ್ಗನ್ ಚೇಂಜಸ್ ಪ್ರತಿಯೊಬ್ಬ ಮಂಗಳಮುಖಿಯರ ಕನಸು. ಟ್ರಾನ್ಸ್ ವುಮೆನ್ ಆಗಿರಲಿ, ಟ್ರಾನ್ಸ್ ಮೆನ್ ಆಗಿರಲಿ, ಪ್ರತಿಯೊಬ್ಬರಿಗೂ ಅದು ಅವಶ್ಯಕತೆ ಇರುತ್ತೆ. ಅದಾದ ನಂತರ ನಿಮ್ಮ ಹೊಸ ವೃತ್ತಿ ಬದುಕು ಆರಂಭ ಆಗುತ್ತೆ. ಕೃತಿಕಾ ಬಿಕಮ್ ಸೆಕ್ಸ್ ವರ್ಕರ್. ಎಸ್, ಐ ಪ್ರೌಡ್ ಟು ಸೇ ಐ ಆಮ್ ಸೆಕ್ಸ್ ವರ್ಕರ್. ರಿಯಲಿ ಏನಂದರೆ ಸೆಕ್ಸ್ ವರ್ಕ್ ಅಂದರೆ ಯಾಕೆ ನಮ್ಮನ್ನು ಸೆಕ್ಸ್ ವರ್ಕ್ ಮಾಡಿದ್ರೆ ಯಾಕೆ ಒಂಥರ ನೋಡ್ತಾರೆ ಜನ, ಅದು ನನ್ನ ವೃತ್ತಿ ಅಲ್ವಾ. ಇವಾಗ ಡಾಕ್ಟ್ರ್ ಯಾವ ಥರ ಕೆಲಸ ಮಾಡ್ತಾನೆ, ಇಂಜಿನಿಯರ್ ಯಾವ ಥರ ಅವ್ರ ಮೈಂಡ್ ಉಪಯೋಗಿಸಿ ಕೆಲಸ ಮಾಡ್ತಾರೋ, ನಾವು ನಮ್ಮ ದೇಹನ ಉಪಯೋಗಿಸ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ.
ಯಾಕೆ ಸೆಕ್ಸ್ ವರ್ಕ್ನ ಎಲ್ಲರೂ ತಪ್ಪು ಅಂತ ಅನ್ಕೋಬೇಕು? ನಮ್ಮದು ಒಂದು ವೃತ್ತಿ ಅಲ್ವಾ? ನಾವು ಲೈಂಗಿಕ ಕಾರ್ಮಿಕರು ಅಂತ ಹೇಳೋದಕ್ಕೆ ನಾನು ತುಂಬ ಗರ್ವನೇ ಪಡ್ತೀನಿ. ಯಾಕಂದರೆ ನಮಗೆ ಬೇರೆ ಬೇರೆ ವಿಧಾನದಲ್ಲಿ ನಮ್ಮ ಕೆಲಸನೇ ಇಲ್ದಿರೋ ಟೈಮಲ್ಲಿ ಎಷ್ಟೋ ಟೈಮ್ ಅನ್ನ ಹಾಕಿದೆ.